ಇಲ್ಲಂದ್ರೂ ಮೋಡ ಮಸ್ತಾಗಿತ್ತು, ಅಲ್ಲಂದ್ರು ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಶ್ವನಾಥ್ ಅವರ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫಾರ್ಮ್ ಮನೆಯಿಂದನೇ ಸ್ಟಾರ್ಟ್ ಆಗತ್ತೈತಿ. ಹಂಗೆ ಟೈಮ್ 10:04 ಅದ. ಅಡಾಬಿಟ್ಟು ಹೋಗೋಣ. ಸಂಡೇ ಅಂತೂ ಮನ್ಯಾಗ ಇರೋಕ್ಕಾಗಲ್ಲ. ಕಾಲೇಜ್ ಅಂತೂ ಮುಗಿದೈತಿ. ಸೋಮವಾರ ಸುಟಿ ಐತಿ. ಗುಡ್ ನ್ಯೂಸ್, ಸೋಮವಾರ ಸುಟಿ ಐತಿ. ಫುಲ್ ಆರಾಮ್ಸೆ ಮುಕ್ಕೋಬೋದ. ನಿಮ್ಗೆ ಎಲ್ಲಿ ಸಿಗ್ತೇವೆ ಸೀದಾ ನಮಗೂ ಪ್ಲ್ಯಾನ್ ಇಲ್ಲ ಎಲ್ಲಿ ಹೊಂಟೇವೆ ಅಂತೇಳಿ. ಬರೀ ಫಟಾಫಟ್ ಹೋಗೋಣ. ಆದರೆ ಎಲ್ಲಿ ಹೊಂಟು ಗೊತ್ತಿಲ್ಲ ಅಷ್ಟೇ. ಓಕೆ, ಸ್ವಲ್ಪ ಹೊರಗೆ ಹೋಗಿದ್ವಿ ಬ್ಲಾಗ್ ಮಾಡಕ್ಕಂದ್ರು. ಅಲ್ಲಿ ಅದಕ್ಕೆ ಇಲ್ಲೇ ಗ್ರೌಂಡಿಗೆ ಕರ್ಕೊಂಬಂದಿದ್ವಿ. ಭಾಳ ಲೇಟ್ ಆಗಿತ್ತು ಬಿಡ್ರಿ, 7 ಟೈಮ್. ಸ್ವಲ್ಪ ಸಿನಿಮ್ಯಾಟಿಕ್ ಚೆಕ್ ಮಾಡ್ಕೊಂಬರ್ರಿ. ಚೆಕ್ ಮಾಡ್ಕೊಂಬಂದು ನಿಮ್ಗೆ ಸಿಗ್ತೀನಿ. ಸಮಯ ಸಾಗುವ ಗತಿಯ ತಡೆಯುವ ಪರಿಯ ಕಾಣೆನು, ಕಳೆವ ಸನಿಹದ ಕ್ಷಣವ ಮೌನದ ಸ್ವರವ ಕೂಡಿಡುವೆನು. ಶ್ರಾವಣ ಕಳೆ ಇಲ್ಲಿ ಚೆಕ್ ಮಾಡಿ. ಇಲ್ಲಂದ್ರೂ ಮೋಡ ಮಸ್ತಾಗೈತೆ, ಅಲ್ಲಂದ್ರು ಫುಲ್ ಚೊಕ್ಕಾಗಿದೆ. ಇಂಥ ಸೀನ್ ಸಿಗೋದೇ ರೇರ. ಅದು ನಾವು ಬಂದಾಗೈತೆ, ಅದೇ ನನ್ನ ಲಕ್ ಅದು. अरे यार क्या बात कर रहे हो यार, भाई साहब मतलब कुछ भी बोलोगे. ಇಲ್ಲಿ ಚೆಕ್ ಮಾಡಿ. ಇಲ್ಲೂ ಮಸ್ತ್ ಇದ್ವಿ. ಬಾದಲ್ ನೋಡಕ್ಕೆ ಮಸ್ತ್, ಕ್ಲೌಡ್ ನೋಡಕ್ಕಂದ್ರೂ ಮಸ್ತ್ ಅನ್ನಿಸ್ತು ಬಿಡ್ರಿ. ಬಾದಲ್ ಕ್ಲೌಡ್ ಎರಡು ಒಂದೇ ಬಿಡ್ರಿ. ಅವಾಗ ಗ್ರಾಮರ್ ಮಿಸ್ಟೇಕ್ ಆಕೈತೆ ನಮ್ದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚೊಕ್ಕಂದ್ರೆ ಚೊಕ್ಕ ಸಿಗ್ತೈತಿ. ಗಾಡ್ ಕ್ರಿಯೇಷನ್ ಮಸ್ತ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಆದರೆ ಇವತ್ತು ಮಳಿನೂ ಮಸ್ತ್ ಬಂದಿತ್ತು ಬಿಡ್ರಿ. ಅರ್ಧಂಬರ್ಧ ಮಳೆ, ಅರ್ಧ ಬಿಸಿಲು ಅಂತೇಳಿ ತೊಗೋಬೇಕಂತ ಮಾಡಿದ್ವಿ ಸಿನಿಮ್ಯಾಟಿಕ್ ಚೆಕ್. ಅದೇ ಟೈಮ್ ಸಿಗಲಿಲ್ಲ, ಅದಕ್ಕೆ ಈಗ ತೊಗೊಳತ್ತೀವಿ ಭಾಳ ಲೇಟಾಗಿಂದ. ಫೈನಲಿ ಮನೆಗಂತೂ ರೀಚ್ ಆಗಿದ್ವಿ ನೋಡ್ರಿ. ಅಲ್ಲೇ ಅಂತೂ ಬ್ಲಾಗ್ ಮಾಡೋಕ್ಕಾಗಲ್ಲ, ಅದಕ್ಕೆ ಟೈಮ್ ಸಾಗಲಿಲ್ಲ. ಅದಕ್ಕೆ ನೈಟ್ ಹೋಗಿ ಬ್ಲಾಗ್ ಮಾಡೈತಿ. 7 ಗಂಟೆ ಆಗಿತ್ತು ಆಲ್ಮೋಸ್ಟ್. ಅಲ್ಲಿ ಬರಬೇಕಾದ್ರೆ ಬ್ಲಾಗ್ ಮಾಡೈತಿ. ಬರ್ರಿ ಮನೆಗಂತೂ ರೀಚ್ ಆಗಿ ಫ್ರೆಶಪ್ ಎಲ್ಲ ಆಗಿ ನಿಮ್ಗೆ ಸಿಗ್ತೀವಿ. 1 hour later. ಫೈನಲಿ ಫ್ರೆಶಪ್ ಅಂತೂ ಆಗಿದ್ವಿ. ಹಂಗೆ ಇವತ್ತಿನ ಬ್ಲಾಗ್ ನಿನ್ನಕ್ಕಿಂತ ಶಾರ್ಟ್ ಆಗೈತಿ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.